ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಚೈನಾದಲ್ಲಿ ಒಂದು ಹಾಟ್ ಪಾಟ್ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ ಸಂಜೆ ಅಂದರೆ ರಾತ್ರಿ ಊಟಕ್ಕೆ. ಇವಾಗ ನಾವು ಮೆಟ್ರೋ ಸ್ಟೇಷನ್ ಒಳಗಡೆ ಹೋಗ್ತಾ ಇದ್ದೀವಿ. ಮೆಟ್ರೋ ಸ್ಟೇಷನ್ ಒಳಗಡೆ ಹೋದಾಗಲೇ ಗೊತ್ತಾಗಿದ್ದು 2 ದಿನ ಮೆಟ್ರೋಗೆ ಟಿಕೆಟ್ ತೊಗೊಳೋಗಿಲ್ಲ ಮತ್ತು ಕಾರ್ಡ್ಸ್ ಇದ್ದವರು ಸ್ವೈಪ್ ಮಾಡೋಗಿಲ್ಲ ಫ್ರೀ ಅಂತ. ಸೊ ಏನಕ್ಕೆ ಅಂತ ಅಂದರೆ ಏನು ನಮ್ದು ಏನು ಫೈನಲ್ ಡೆಸ್ಟಿನೇಷನ್ ಇರುತ್ತೆ, ಮೆಟ್ರೋ ಸ್ಟೇಷನ್ ಹೋಗಿ ರೀಚ್ ಆಗೋ ಫೈನಲ್ ಡೆಸ್ಟಿನೇಷನ್ ಇಂದ ಮತ್ತೆ 4-5 ಸ್ಟಾಪು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ನಮ್ಮ ಮೈಸೂರಲ್ಲಿ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಸರಸ್ವತಿಪುರಮಲ್ಲಿ ಸ್ಟಾಪ್ ಆಗೋವಂಥ ಒಂದು ಮೆಟ್ರೋ ಸ್ಟೇಷನ್ನು ಒಂದು ನಂಜನಗೂಡವರೆಗೂ ಹೋಗೋ ಅಷ್ಟು ಎಕ್ಸ್ಟೆಂಡ್ ಮಾಡಿದ್ದಾರೆ, ಲೈನ್ನ ಹೊಸ ಲೈನ್ನು ಮಾಡಿದ್ದಾರೆ ಮೆಟ್ರೋದಲ್ಲಿ ಹೋಗೋಕ್ಕೆ. ಸೊ ಅದಕ್ಕೆ ಎಲ್ಲ ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಅವರು. ಅದಕ್ಕೆ ನಮ್ಮ ಸಿಟಿಲಿರೋ ಒಂದು ಮೆಟ್ರೋ ಸ್ಟೇಷನ್ನು 2 ದಿನ ಟಿಕೆಟ್ ತೊಗೊಳಂಗಿಲ್ಲ ಅಂತ ಹೇಳಿದರು. ಸೊ ಎಲ್ಲ ಹಾಗಾಗಿ ಓಡಾಡ್ತಾ ಇದ್ದಾರೆ, ಏನು ಕಾರ್ಡ್ ಸ್ವೈಪ್ ಮಾಡ್ತಿಲ್ಲ, ಟಿಕೆಟ್ನ ಡ್ರಾಪ್ ಮಾಡ್ತಿಲ್ಲ. ನನ್ನ ಮುಂದಿನ ವಿಡಿಯೋಗಳಲ್ಲಿ ಬಸ್ಸಿಂದ ನಾವು ಟ್ರೈನ್ ಮೆಟ್ರೋಗೆ ಹೋದರೆ, ಮೆಟ್ರೋಯಿಂದ ಬಸ್ಸಿಗೆ ಬಂದರೆ ಏನೇನು ಬೆನಿಫಿಟ್ಸ್ ಇರುತ್ತೆ ಅಂತ ಒಂದು ವಿಡಿಯೋನ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಉಚಿತ ಅಂತ ಏನಿರೋದಿಲ್ಲ ಬಸ್ ಟಿಕೆಟು, ಬಟ್ ಬೆನಿಫಿಟ್ಸ್ ಅಂತೂ ಇದ್ದೇ ಇರುತ್ತೆ. ನಾವೀಗ ರೆಸ್ಟೋರೆಂಟ್ ಹತ್ರ ಬಂದಿದ್ದೀವಿ. ಸ್ಯಾಬು ಅಂತ ಇದು ಒಂದು ಹಾಟ್ ಪಾಟ್ ರೆಸ್ಟೋರೆಂಟು ಇದೆ ನೋಡಿ, ಅದು ರೆಸ್ಟೋರೆಂಟು ಸ್ಯಾಬು ಅಂತ 2 ಸಲ ಸೇಮ್ ವರ್ಡ್ ಇದೆ. ಇದು ಒಂದು ಹಾಟ್ ಪಾಟ್ ರೆಸ್ಟೋರೆಂಟು, ಚೈನಾದ ಒಂದು ಅಥೆಂಟಿಕ್ ಡಿಶ್ ಅಂತಲೇ ಹೇಳ್ಬೋದು. ಇದನ್ನು ಚೈನಾದ ಒಂದು ಹಳೆ ಕಾಲದ ಒಂದು ಖಾದ್ಯ ಇದು ಅಂತಲೇ ಹೇಳ್ಬೋದು. ತುಂಬ ಹಳೆ ಹಿಂದಿನ ಕಾಲದಿಂದನೂ ಈ ಥರ ಹಾಟ್ ಪಾಟ್ನ ಅವರು ಒಂದು ಚಳಿಗಾಲದಲ್ಲಿ ತಿಂತಾ ಇದ್ದಾರೆ. ಹೊರಗಡೆ ತುಂಬ ಚಳಿ ಇರೋವಾಗ ಈ ಥರ ಬಿಸಿ ಬಿಸಿಯಾಗಿ ತರಕಾರಿಗಳನ್ನ ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಚೈನಾದಲ್ಲಿ ನನಗೆ ಒಂದು 2ರಿಂದ 3 ಅವರು ಚೈನೀಸ್ ಫುಡ್ ಇಷ್ಟ, ಅದರಲ್ಲಿ ಹಾಟ್ ಪಾಟ್ ಕೂಡ ಒಂದು. ರೆಸ್ಟೋರೆಂಟ್ ಒಳಗೆ ಒಂದೊಂದು ಟೇಬಲ್ ಇರುತ್ತೆ, ಆ ಟೇಬಲ್ ಮುಂದೆ ರೌಂಡ್ ಸರ್ಕಲ್ ಶೇಪಲ್ಲಿ ಕಾಣಿಸೋದೆಲ್ಲ ಸ್ಟವ್ವೇನೆ. ಜೊತೆಗೆ ಇಲ್ಲಿ ನಮಗೆ ತರಕಾರಿಗಳಿಗೆ ಬೆಂದಾಗ ಕೋಟಿಂಗಿಗೆ ಅಂತ ಸಪ್ರೇಟಾಗಿ ಇಟ್ಟಿರ್ತಾರೆ, ಮತ್ತು ಜ್ಯೂಸ್ ಕೂಡ ಇದೆ ನೋಡ್ಬೋದು ನೀವು ಇಲ್ಲಿ. ಈ ಹಾಟ್ ಪಾಟ್ ರೆಸ್ಟೋರೆಂಟಲ್ಲಿ ಈ ಥರ ಎಲ್ಲ ಇಟ್ಟಿರ್ತಾರೆ ನೋಡಿ ಸೈಡಲ್ಲಿ. ಇದು ಕಡಲೆ ಬೀಜನ ತುಂಬ ಗ್ರೈಂಡ್ ಮಾಡಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಟಿರ್ತಾರೆ. ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಏನು ನಾವು ತರಕಾರಿ ಬೆಂದಿರೋ ತರಕಾರಿನ ಡಿಪ್ಪಿಂಗ್ ಮಾಡಿ ತಿನ್ನೋದಿದ್ದು ನೋಡಿ. ಕೊತ್ತಂಬರಿ ಸೊಪ್ಪು ಆಗಿರ್ಬೋದು, ಹಸಿಮೆಣಸಿನ್ಕಾಯಿ, ಖಾರ ಬೇಕು ಅಂತಂದರೆ ಹಸಿಮೆಣಸಿನ್ಕಾಯಿ, ಜೊತೆಗೆ ಉಪ್ಪೆಸರು ಖಾರ ಕೂಡ ಇಟ್ಟಿದ್ದಾರೆ ಇಲ್ಲಿ. ಇದು ನೋಡಿ, ಇದು ಉಪ್ಪೆಸರು ಖಾರ ಎಣ್ಣೆ ಹಾಕ್ಬಿಟ್ಟು ಇಟ್ಟಿದ್ದಾರೆ, ತುಂಬ ಖಾರ ಇರುತ್ತೆ ಇದು. ಮತ್ತು ಸ್ಪ್ರಿಂಗ್ ಆನಿಯನ್ಸ್ ಇದೆಲ್ಲನೂ ಒಂದು ಬೌಲ್ಗೆ ಹಾಕ್ಕೊಂಡು ಡಿಪ್ಪಿಂಗ್ ಮಾಡ್ಕೊಂಡು ತಿನ್ನೋದು. ಇದು ಅಷ್ಟೇ ಕಡಲೆಬೀಜ ಚಟ್ನಿ ಹೇಳಿದ್ನಲ್ಲ, ಅಂದರೆ ಚಟ್ನಿ ಅಂದರೆ ಪೇಸ್ಟು, ಕಡಲೆಬೀಜನ ತುಂಬ ಪೇಸ್ಟ್ ಮಾಡಿಟ್ಟಿರ್ತಾರೆ. ಮತ್ತು ಇಲ್ಲಿ ಬೇರೆ ಬೇರೆ ಖಾರಗಳಿರುತ್ತೆ, ಸಾಸ್ ಇರುತ್ತೆ. ಮತ್ತು ಇದು ಬೆಳ್ಳುಳ್ಳಿ ಒಂದು ಚಚ್ಚಿಬಿಟ್ಟು ಕುಟ್ಟಿ ಇಟ್ಟಿರ್ತಾರೆ, ಬೆಳ್ಳುಳ್ಳಿನ, ಶುಂಠಿ, ಮತ್ತು ಒಂದಷ್ಟು ಸೋಯಾ ಸಾಸ್ ಅಂತೆಲ್ಲ ಇರುತ್ತಲ್ಲ ಅದೆಲ್ಲ ಇಲ್ಲಿ ಇಟ್ಟಿರ್ತಾರೆ. ಮತ್ತು ಆ್ಯಸ್ ಯೂಶುವಲ್ ಜ್ಯೂಸ್ ಅಂತ ಹೇಳಿದೆ ನಾನು ನಿಮಗೆ ಆಗಲೇ. ಅದು ರೆಸ್ಟೋರೆಂಟ್ ನೋಡೋಕ್ಕೆ ಒಳಗಡೆ ಈ ಥರ ಇದೆ ನೋಡಿ. ಆಯಾ ಟೇಬಲ್ಗಳ ಮೇಲೆ ಒಂದೊಂದು ಸ್ಟವ್ ಇಟ್ಟಿರ್ತಾರೆ. ನಾವು ಆರ್ಡರ್ ಮಾಡಬೇಕಾದ್ರೆ ಅವ್ರದ್ದು ಆ್ಯಪ್ ಅಲ್ಲಿ ಟೇಬಲ್ ಮೇಲೇ ಸ್ಕ್ಯಾನರ್ ಇರುತ್ತೆ. ಸೊ ಸ್ಕ್ಯಾನ್ ಮಾಡಿಬಿಟ್ಟು ನಮಗೆ ಏನೇನು ಬೇಕೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ಐಟಮ್ಸ್ನೆಲ್ಲ ಕಾರ್ಟ್ಗೆ ಹಾಕ್ಕೊಂಡು ಪೇ ಮಾಡಿದ್ರೆ ನಮಗೆ ನಾವೇನೇನು ಸೆಲೆಕ್ಟ್ ಮಾಡಿರ್ತೀವಿ ಅದನ್ನು ತೊಗೊಂಬರ್ತಾರೆ. ಇವಾಗ ನೀವು ನೋಡ್ತಿರೋದು ಟೇಬಲ್ಗೆ ಸೈಡಲ್ಲಿ ಇರೋವಂಥ ಬಟನ್ಸು, ಅಂದರೆ ಟೆಂಪರೇಚರ್, ಅಂದರೆ ಸ್ಟವ್ದು ಟೆಂಪ್ರೇಚರ್ ರೈಸ್ ಮಾಡೋಕ್ಕೆ ಕಡಿಮೆ ಮಾಡೋಕ್ಕೆ ಅಂತೆಲ್ಲ ಇದೆ ನೋಡಿ. ಆ ಸ್ಟವ್ವು ಟೇಬಲ್ ಮೇಲೆ, ಆಯಾ ಟೇಬಲ್ ಮೇಲೆ ಸ್ಟವ್ ಇರುತ್ತೆ. ಇದು ನಾವಿರೋ ಟೇಬಲ್ನ ಒಂದು ಸ್ಟವ್ನ ಟೆಂಪ್ರೇಚರ್ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಬಟನ್ಸ್ ಇಟ್ಟಿರ್ತಾರೆ ಸೈಡಲ್ಲೇ. ಸ್ಟವ್ ಮೇಲೆ ಇಡೋಕ್ಕೆ ಒಂದು ಪಾತ್ರೆಯಲ್ಲಿ ತರಕಾರಿಗೆ ಡಿಪ್ಪಿಂಗಿಗೆ ಅಂತಲೇ ತೊಗೊಂಬರ್ತಾರೆ ಡಿಫ್ರೆಂಟ್ ಫ್ಲೇವರ್ಸ್ದು. ನೀವು ನೋಡ್ಬೋದು, ಇದು ಒಂದು ಖಾರದ ಫ್ಲೇವರ್ದು ರೆಡ್ ಕಲರು, ಮತ್ತು ಇದು ಇನ್ನೊಂದು ಕರಿ ಫ್ಲೇವರ್. ಇದೆರಡನ್ನ ಆರ್ಡ್ರ್ ಮಾಡಬೇಕಾದ್ರೆ ಏನಂದರೆ ನಾನ್ ವೆಜಿಟೇರಿಯನ್ಸ್ಗಾದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ವೆಜಿಟೇರಿಯನ್ಸ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಈ ಕರಿ ಫ್ಲೇವರ್, ಸ್ಪೈಸಿ ಫ್ಲೇವರ್ಗೆ ಬೋನ್ ವಾಟರ್ ಹಾಕ್ಬಿಡ್ತಾರೆ. ಸೊ ನಾವು ಆರ್ಡರ್ ಮಾಡುವಾಗೇ ಮುಂಚೆನೇ ಹೇಳಿಬಿಡ್ಬೇಕು, ಪ್ಯೂರ್ ವಾಟರ್ ಅಂದರೆ ನಾರ್ಮಲ್ ವಾಟರ್ ಜೊತೆಗೇ ಸ್ಪೈಸಿ ಮತ್ತು ಕರಿ ಪೌಡರ್ನ ಹಾಕಿ ಅಂತ. ಇವಾಗ ನಾನು ತರಕಾರಿ ಬೆಂದಿರೋದಕ್ಕೆ ಒಂದು ಡಿಪ್ಪಿಂಗ್ ಮಾಡೋದಕ್ಕೆ ಅಂತ ನಿಮ್ಗೆ ಆವಾಗಲೇ ತೋರಿಸ್ದೆ ಕಡಲೆ ಬೀಜದ ಪೇಸ್ಟ್ ಅಂತ, ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಮತ್ತು ನನ್ನ ಚಾಪ್ಸ್ಟಿಕ್ಸ್ನ ತೊಗೊಂಡು ಬಂದಿದ್ದೀನಿ.
ಇದು ನೋಡಿ ಕಡಲೆ ಬೀಜದ ಪೇಸ್ಟು, ಜೊತೆಗೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಸ್ಪ್ರಿಂಗ್ ಆನಿಯನ್ಸು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಬಂದಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಖಾರ ಬೇಕಿತ್ತು ನನಗೆ, ಯಾಕೆಂದರೆ ಇಲ್ಲಿ ಖಾರದ ಫ್ಲೇವರಲ್ಲಿ ಅಷ್ಟು ಖಾರ ಇರೋದಿಲ್ಲ, ಅದಕ್ಕೆ ಸಪ್ರೇಟಾಗಿ ಉಪ್ಪೆಸರು ಖಾರ ಅಂತ ಇಟ್ಟಿರ್ತಾರೆ. ನಾನು ಆ ಖಾರ ಕೂಡ ಹಾಕೊಬಂದಿದ್ದೀನಿ ನೋಡಿ. ಇಲ್ಲಿ ಚೈನಾದಲ್ಲಿ ತುಂಬ ಹಾಟ್ಪಾಟ್ ರೆಸ್ಟೋರೆಂಟ್ಸ್ ಇದೆ, ಅದರಲ್ಲಿ ಸಿಯಾಬು ಕೂಡ ಒಂದು ಫೇಮಸ್ ರೆಸ್ಟೋರೆಂಟೇ. ನಾವು ಆರ್ಡರ್ ಮಾಡಿರೋ ತರಕಾರಿ ಎಲ್ಲ ಬಂತು ನೋಡಿ. ಇದು ತೋಫು ಅಂತಂದರೆ ನಮ್ಮ ಕಡೆ ಪನ್ನೀರ್ ಅಂತೀವಲ್ಲ, ಪನ್ನೀರ್ನ ಹಾಲಲ್ಲಿ ಮಾಡ್ತಾರೆ. ಹಾಗೆ ಇದು ತೋಫುನ ಸೋಯಾಬೀನ್ ಕಾಳು ಬರುತ್ತೆ, ಆ ಸೋಯಾಬೀನ್ ಕಾಳಲ್ಲಿ ಹಾಲು ಮಾಡಿ ಆ ಹಾಲನ್ನ ಒಡೆದು ಈ ಥರ ತೋಫು ಮಾಡ್ತಾರೆ. ನಾವು ಆರ್ಡರ್ ಮಾಡಿರೋದೆಲ್ಲ ಕಂಪ್ಲೀಟಾಗಿ ವೆಜ್ಜೇ, ಎಲ್ಲ ತರಕಾರಿಗಳೇ. ನೀವು ನೋಡ್ತಿರ್ಬೋದು, ನೂಡಲ್ಸ್ ಆಗಲಿ, ತೋಫು ಆಗಲಿ, ಆಲೂಗೆಡ್ಡೆ ಆಗಲಿ, ಇನ್ನೂ ತರಕಾರಿ ಬರೋದಿದೆ, ತೋರಿಸ್ತೀನಿ ನಿಮಗೆ ನೋಡಿ. ಇದು ಮೂಲಂಗಿ, ಆಲೂಗೆಡ್ಡೆ. ಇಲ್ಲಿ ನೀರು ಕುದೀತಾ ಇದೆ, ಸ್ಪೈಸಿ ಫ್ಲೇವರ್ದು. ಕರಿ ಫ್ಲೇವರ್ ಇನ್ನೂ ಕುದೀತಾ ಇಲ್ಲ. ಇದು ಈಗ ನೂಡಲ್ಸ್ ಹಾಕ್ತಿದ್ದೀವಿ. ಇದು ಬಿಸಿ ಆಗ್ತಿದ್ದಂಗೆ ತಗೊಂಡು ನಾವು ತಿನ್ನಬೇಕು ನೋಡಿ. ಇದು ಚೈನೀಸ್ ಕ್ಯಾಬೇಜು, ಮತ್ತು ಅದು ಕೂಡ ತೋಫು ಕೇಕ್ ಶೇಪಲ್ಲಿ ಬರುತ್ತೆ, ಶೀಟಲ್ಲಿ ಕೂಡ ಬರುತ್ತೆ. ಇದಿಷ್ಟು ತರಕಾರಿಗಳನ್ನ ಆರ್ಡರ್ ಮಾಡಿದ್ದೀವಿ. ಆ ಕಡೆ ಪಕ್ಕದಲ್ಲಿ ನೀವು ನೋಡ್ತಿರೋದು ಪುರಿ. ಅದು ಪೂರಿ ಅಂದರೆ ಮಾಮೂಲಿ ಮೈದಾ ಹಿಟ್ಟನ್ನ ಎಣ್ಣೆಗೆ ಕರಿತೀವಲ್ಲ, ಸೊ ಆ ಥರ ಪುರಿನ ಆ ಶೇಪಲ್ಲಿ ಕರೆದಿರ್ತಾರೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ತರಕಾರಿನ ಎತ್ಕೊಂಡು ನಾವು ಬಿಸಿ ಪಾತ್ರೆನಲ್ಲಿರುತ್ತಲ್ಲ, ಆ ಪಾತ್ರೆ ಒಳಗಡೆ ಹೀಗೆ ಹಾಕಬೇಕು. ಸೌಟು ಇರುತ್ತೆ ಜೊತೆಗೆ ನಮಗೆ ಪಿಕ್ ಮಾಡೋಕ್ಕೆ, ಅದು ಬೆಂದದ ಮೇಲೆ ತೊಗೊಂಡು ತಿನ್ನೋಕ್ಕೆ. ಈ ಚಳಿಗಾಲದಲ್ಲಿ ಈ ಹಾಟ್ ಪಾಟ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಊಟ ಮಾಡೋದಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ. ನಾನು ನಿಮ್ಗೆ ಹೇಳ್ದಂಗೆ ಚೈನೀಸ್ ಫುಡ್ಡಲ್ಲಿ ಇದು ಹಾಟ್ ಪಾಟ್ ಕೂಡ ನನ್ನ ಫೇವ್ರೇಟೇ. ನೀವೆಲ್ಲ ಕೆಲವರು ಮನಸ್ಸಲ್ಲಿ ಅನಿಸುತ್ತೆ, ನಮಗೆ ಈಗ ಒಂದೊಂದ್ಸಲ ಅನಿಸುತ್ತೆ, ಇಷ್ಟೊಂದೆಲ್ಲ ಕಷ್ಟಪಟ್ಕೊಂಡು ವೆಜ್ನ ಆರ್ಡರ್ ಮಾಡಿಕೊಂಡು ತಿನ್ನೋ ಅವಶ್ಯಕತೆ ಇದೆಯಾ, ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದಲ್ವಾ ಅಂತ ತುಂಬ ಜನ ಅನ್ಕೋತೀರಾ. ಬಟ್ ಹೌದು, ನಾವು ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋದು. ಕೆಲವೊಂದು ಸಲ ಒಕೇಶ್ನಲಿ ಈ ಥರ ತುಂಬ ಚಳಿ ಆದಾಗ ನಮ್ಮ ಒಂದು ಫೇವ್ರೆಟ್ ಫುಡ್, ಚೈನೀಸ್ ಫುಡ್ ಇಷ್ಟ ಆಗಿರೋದನ್ನ ನಾವು ಹೊರಗಡೆ ಹೋಗಿ ತಿಂತೀವಿ. ಈಗ ನಾವು ನಮ್ಮ ಊರುಗಳಲ್ಲಿ ಇದ್ದಿದ್ರೆ ಹೊರ್ಗಡೆಯಿಂದ ಅಡುಗೆ ಮಾಡ್ಕೊಳಕ್ಕಾಗಲಿಲ್ಲ ಅಂದಾಗ, ಇಲ್ಲ ಏನಾದ್ರು ತಿನ್ನಬೇಕು ಅನಿಸ್ದಾಗ ಅಟ್ಲೀಸ್ಟ್ 1 ತಿಂಗಳಿಗಾದ್ರು 1 ಪ್ಲೇಟ್ ಗೋಬಿ ತಿಂತೀವಲ್ವ. ಸೊ ನಮಗೆ ಇಲ್ಲಿ ಆಪ್ಷನ್ ಇರೋದಿಲ್ಲ. ಮತ್ತು ಇಂಡಿಯನ್ ರೆಸ್ಟೋರೆಂಟ್ಗೆಲ್ಲ ಹೋದರೆ ತುಂಬ ಕಾಸ್ಟ್ಲಿ ಇರುತ್ತೆ ಅಲ್ಲಿ ಇಂಡಿಯನ್ ರೆಸ್ಟೋರೆಂಟಲ್ಲಿ. ಸೊ ನಾವು ಹೋದರೆ ಅಲ್ಲಿದು ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ, ಇಂಡಿಯನ್ ರೆಸ್ಟೋರೆಂಟೆಲ್ಲ ಹೇಗಿರುತ್ತೆ ಅಂತ. ಒಂದು ಸ್ವಲ್ಪನೂ ಚೆನ್ನಾಗಿರೋದಿಲ್ಲ, ಅಂದರೆ ಟೇಸ್ಟು ಅಲ್ಲಿ ಹೇಗೆ ಟೇಸ್ಟ್ ಇರುತ್ತೋ ಆ ಥರ ಇರೋದಿಲ್ಲ. ಸೊ ಅದಕ್ಕೆ ನಮಗೆ ಇಷ್ಟ ಆಗಿರೋ ಚೈನೀಸ್ ಫುಡ್ನ ನಾವು ಈ ಥರ ಬಂದು ಪ್ಯೂರ್ ವೆಜ್ಜಲ್ಲೇ ಯಾವ ಥರ ಮಾಡಿಸ್ಕೋಬೋದು ಅಂತ ಹೋಟ್ಲವ್ರಿಗೆ ಹೇಳಿ ಈ ಥರ ಬಂದು ತಿಂತೀವಿ. ನಾನು ಚಾಪ್ಸ್ಟಿಕ್ ಅಷ್ಟು ಚೆನ್ನಾಗಿ ಹಿಡ್ಕೊಳ್ಳಲ್ಲ, ಬಟ್ ಸುಮಾರಾಗಿ ಕಲ್ತಿದ್ದೀನಿ ತಕ್ಕಮಟ್ಟಿಗೆ ಅಂತ ಅನ್ಬೋದು ನೋಡಿ. ಈ ಥರ ಸೌಟ್ ಕೊಟ್ಟಿರ್ತಾರೆ 2, ಬೆಂದಿದೆಯಾ ಅಥವಾ ಇನ್ನೂ ಬೆಂದಿಲ್ವಾ ಅಂತ ನೋಡ್ಕೊಂಡು ಬೆಂದಿರೋದನ್ನೆಲ್ಲ ಎತ್ಕೋಬೋದು. ಈಗ ನಾನು ತೊಗೊಂಡಿದ್ದು ಶೀಟ್ ತೋಫು. ನಾನು ಪೂರಿ ಅಂತ ಹೇಳಿದ್ನಲ್ವ ನೋಡಿ, ಅದೇನೆ. ಇದನ್ನು ಕೂಡ ಹೀಗೇ ಹಾಕ್ಕೊಂಡು ಡಿಪ್ ಮಾಡಿ ಬಿಸಿ ಆದಮೇಲೆ ತೊಗೊಂಡು ತಿನ್ನೋದು. ನಾವೇನು ಪೂರಿ ಮತ್ತು ಸಾಗು ಮಾಡ್ತೀವಿ, ಅದೇ ಪೂರಿನ ಇವರು ಸ್ವಲ್ಪ ಬ್ರೆಡ್ ಥರನ ಒತ್ತಿ ಎಣ್ಣೆನಲ್ಲಿ ಕರೆದಿರ್ತಾರೆ. ಈಗ ನಮ್ಮದು ಆಲ್ಮೋಸ್ಟ್ ಎಲ್ಲ ತರಕಾರಿನೂ ಮುಗಿಸಿದ್ದೀವಿ. ಉಳಿದಿರೋದು ಒಂದು ಸ್ವಲ್ಪ ನೂಡಲ್ಸ್ ಒಳಗಡೆ ಬೇಯ್ತಾ ಇದೆ ನೋಡಿ. ಇನ್ನು ಸ್ವಲ್ಪ ನೂಡಲ್ಸ್ ಇದೆ, ಒಂದು 2-3 ತರಕಾರಿ ಇದೆ. ಚೈನಾದಲ್ಲಿ ಜಾಸ್ತಿ ಅನ್ನಕ್ಕಿಂತ ತರಕಾರಿ ಮತ್ತು ಅವರು ತಿನ್ನೋವಂಥ ಮಾಂಸಗಳಿಗೆ ಅವ್ರು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. ಅನ್ನನ ಕಡಿಮೆ ಕ್ವಾಂಟಿಟಿಲಿ ತಿಂದು ತರಕಾರಿ ಜಾಸ್ತಿ ತಿಂತಾರೆ. ಸೊ ಈಗ ನಮ್ಮದು ಊಟ ಆಯಿತು, ಜ್ಯೂಸ್ ಕುಡಿತಾ ಇದ್ದೀನಿ. ಊಟ ಮಾಡಿಕೊಂಡು ರೆಸ್ಟೋರೆಂಟಿಂದ ಆಚೆ ಬಂದ್ವಿ. ಆಚೆ ಬಂದಾಗ ಈ ಥರ ಒಂದು ಗಿರ್ಗಿಟ್ಲೆ ಆಡಿಸೋ ಥರ ಇತ್ತು. ದೊಡ್ಡವರೆಲ್ಲ ಕೂತ್ಕೊಂಡು ಆಡ್ತಾರೆ. ನಮ್ಮ ಪಾಪು ಕೂರಿಸ್ಬಿಟ್ಟು ಆಡಿಸ್ಬಿಟ್ಟು ನಾವು ಮನೆ ಕಡೆ ಹೋದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.